ಐದನೇ ದಿನಕ್ಕೆ ಸ್ವಲ್ಪ ಸರಿ ಹೋಗಿದೆ ಇಂಡಿಗೋ ವಿಮಾನಗಳ ಸಮಸ್ಯೆ. ಬೆಳಿಗ್ಗೆಯಿಂದ ಹಾರಾಟವನ್ನು ಆರಂಭಿಸಿದಾವೆ ಇಂಡಿಗೋದ 11 ವಿಮಾನಗಳು. ಕಳೆದ 4 ದಿನಗಳಿಂದಲೂ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ಭಾರಿ ಪ್ರಮಾಣದಲ್ಲಿ ವ್ಯತ್ಯಯ ಉಂಟಾಗಿತ್ತು. ಇದರಿಂದಾಗಿ ಪ್ರಯಾಣಿಕರು ಪರದಾಡ್ತಾ ಇದ್ರು. ಇವತ್ತು 5ನೇ ದಿನ ಸ್ವಲ್ಪ ಸರಿ ಹೋಗಿದೆ, ಅಂದರೆ ತೀರಾ ಏನು ಜಾಸ್ತಿ ಅಲ್ಲ. ಈಗ ಆಲ್ರೆಡಿ ಇಂಡಿಗೋದ 11 ವಿಮಾನಗಳು ಹಾರಾಟವನ್ನು ಆರಂಭಿಸಿದೆ ಕೆಂಪೇಗೌಡ ಏರ್ಪೋರ್ಟ್ನಿಂದ. ಒಂದು ಕಡೆ ಫ್ಲೈಟ್ ಟೇಕ್ ಆಫ್ ಸುದ್ದಿ ತಿಳಿದು ಒಳಗೆ ಹೋಗೋದಕ್ಕೆ ಜನ ಮುಗಿ ಬೀಳ್ತಿದ್ರು. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಉದ್ದುದ್ದ ಕ್ಯೂ ಇದೆ. ಆಮೇಲೆ ಡಿಪಾರ್ಚರ್ ಗೇಟ್ಗಳ ಬಳಿಯೂ ಕೂಡ ಪ್ರಯಾಣಿಕರ ದಂಡಿದೆ. ಒಂದು ರೀತಿ ಏರ್ಪೋರ್ಟ್ ಹೇಗೆ ಕಾಣಿಸ್ತಾ ಇತ್ತು ಅಂತಂದರೆ ಫಿಶ್ ಮಾರ್ಕೆಟು, ಯಾಕಂದರೆ ಅಷ್ಟು ಮಂದಿ ಜನ ಇದ್ದಾರೆ. ವಿಮಾನ ಹಾರಾಟ ಶುರುವಾದ ಮೇಲೆ ಕೂಡ ಇನ್ನೂ ಅವ್ರು ಪರದಾಡ್ತಾ ಇದ್ದಾರೆ. ಕಾರಣ ಒಂದು ಕಡೆ ಲಗೇಜ್ಗಳಿಗಾಗಿ ಸರ್ಕಸ್ಸು, ಇನ್ನೊಂದು ಕಡೆ ವಿಮಾನ ಹಾರಾಟದ ಮಾಹಿತಿಗಳು ಸಿಗ್ತಾ ಇಲ್ಲ. ಅಂದರೆ ತಾವು ಹೋಗುವಂಥ ಫ್ಲೈಟ್ ಯಾವುದಕ್ಕೆ ಹೋಗಬೇಕು. ಈಗ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ 4 ದಿನಗಳಿಂದಲೂ ಕೂಡ ಅವ್ರದ್ದು ಫ್ಲೈಟ್ ಕ್ಯಾನ್ಸಲ್ ಆಗಿದೆ, ಯಾಕೆ ಕ್ಯಾನ್ಸಲ್ ಆಗಿದೆ, ಮತ್ತೇನಾದರೂ ಬೇರೆ ನಮಗೆ ಪರ್ಯಾಯ ವ್ಯವಸ್ಥೆ ಮಾಡ್ತೀರಾ, ಇದು ಯಾವುದೇ ಮಾಹಿತಿಗಳಿಗೆ ಅಲ್ಲಿರುವಂಥ ಸಿಬ್ಬಂದಿಗಳು ಸರಿಯಾಗಿ ಸ್ಪಂದಿಸ್ತಾ ಇರಲಿಲ್ಲ, ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ಇದರಿಂದಾಗಿ ಒಂದು ರೀತಿ ಭಾಳ ಸಿಟ್ಟುಗೊಂಡಿದ್ರು. ಈಗ ಕೆಲ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿ ಪ್ರಯಾಣಿಕರು ಹೈರಾಣಾಗಿದ್ದಾರೆ. ಮತ್ತೊಂದು ಕಡೆ ಈ ಸಮಸ್ಯೆ ಏನಿದೆ ಅದೊಂದು ಸ್ವಲ್ಪ ಕಡಿಮೆ ಆಗಿದೆ. ಅದು ವಿಪರೀತ ಅಲ್ಲ, ಸ್ವಲ್ಪ. ಇನ್ನೊಂದು ಕಡೆ ಹುಬ್ಬಳ್ಳಿಯಿಂದ ಮತ್ತೆ ಬೆಂಗಳೂರಿಗೆ ಪ್ರಯಾಣಿಕರು ಬಂದಿದ್ದಾರೆ. 5 ದಿನದ ಹಿಂದೆ ಬೆಂಗಳೂರಿಗೆ ಆಗಮಿಸಿದ್ರು ಪ್ರಯಾಣಿಕರು. ಈಗ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಪ್ರಯಾಣವನ್ನ ಬೆಳೆಸಿದ್ರು. ಲಗೇಜ್ ತಲುಪಿಸುವುದಾಗಿ ಆಡಳಿತ ಮಂಡಳಿ ಹೇಳಿತ್ತು. ಶಿವಮೊಗ್ಗದಲ್ಲಿ ವಿಚಾರಿಸಿದ್ರೆ ಬೆಂಗಳೂರಿಗೆ ಹೋಗಿ ತಗೊಳ್ಳಿ ನಿಮ್ಮ ಲಗೇಜ್ನ ಅಂತ ಹೇಳ್ತಾ ಇದ್ದಾರಂತೆ. ಮತ್ತೆ ಬೆಂಗಳೂರಿಗೆ ಬಂದು ಕೇಳಿದ್ರೆ ಇನ್ನೂ ಬಂದಿಲ್ಲ ಅಂತ ಅವ್ರ ಕಡೆಯಿಂದ ಉತ್ತರ ಸಿಗ್ತಾ ಇದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸದ್ಯ ಪ್ರಯಾಣಿಕರು ಆತಂಕದಲ್ಲಿದ್ದಾರೆ. ಒಳಗಡೆ ನಮ್ಗೆ ಒಳಗ್ ಬಿಟ್ರೆ ನಮ್ ಲಗೇಜ್ ನಾವ್ ತಗೊಂತೀವಿ. ಅದನ್ನ ಬಿಟ್ಬಿಟ್ಟು ಇವ್ರು ನಿಮ್ ಲಗೇಜೇ ಬಂದಿಲ್ಲ, ನಿಮ್ ಲಗೇಜೇ ಇಲ್ಲ ಇಲ್ಲಿ ಅಂತ ಹೇಳ್ಬಿಟ್ರೆ ನಮ್ಗೆ ಕಾಲ್ ಮಾಡಿದ್ದಾರೆ. ನಿಮ್ ಏರ್ಪೋರ್ಟ್ ಗೆ ಲಗೇಜ್ ಬಂದಿದೆ, ಶಿವಮೊಗ್ಗ ಏರ್ಪೋರ್ಟ್ ಕಳಿಸ್ತೀವಿ ಅಂತ. 3 ದಿನದಿಂದ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಸತಾಯಿಸ್ತಾ ಇದ್ರು, ಇವತ್ತು ನಾಳೆ ಅಂತೀವಿ. ಅದಕ್ಕೆ ನಾವು ಡೈರೆಕ್ಟ್ ಬೆಂಗಳೂರಿಗೆ ಬಂದು ಕಲೆಕ್ಟ್ ಮಾಡೋಣ ಅಂದ್ರೆ ಇವತ್ತಿಲ್ ಬಂದ್ರೆ ಲಗೇಜೇ ಇಲ್ಲ ಅಂತೀವಿ. ಏರ್ಪೋರ್ಟ್ ಮ್ಯಾನೇಜರಿಗೆ ಮಾತಾಡಿ CIF ಕರೆದಿ ಏರ್ಪೋರ್ಟ್ ಮ್ಯಾನೇಜರ್ ಕಳ್ಸಿ ಮಾತಾಡ್ತೀವಿ ಅಂದ್ರೆ ಅವ್ರಿಲ್ಲ, ಇಂಡಿಗೋದಿಗೆ ಮಾತಾಡಿ ಅಂತ. ಇಂಡಿಗೋಗಿ ಮಾತಾಡಿದ್ರೆ CISF ಅವ್ರಿಗೆ ಮಾತಾಡಿ ಅಂತ. ಈಗ ಯಾರಿಗ ಹೋಗಿ ಮಾತಾಡೋದು? ಕರೆಕ್ಟ್ ಕಮ್ಯುನಿಕೇಟ್ ಮಾಡ್ತಿಲ್ಲ. ಕಮ್ಯುನಿಕೇಟ್ ಅನ್ನೋದು ಇಲ್ಲೂ ಇಲ್ಲ ಸರ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನೀವೇ ನೋಡ್ತಾ ಇದ್ದೀರಾ, ಈ ಜನ ಇದ್ದಾರೆ.